that I used to land not a dream job but for some job. ನಾನು ಹೇಳ್ತೀನಿ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ನನಗೆ ಜಾಸ್ತಿನೇ ಸಿಕ್ಕಿದೆ. ಸೊ ಆ ವೈಬ್ ಮಿಸ್ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ನಾನು ರೆಡಿ ಆಗೋದು, ಆಫೀಸ್ಗೆ ಹೋಗೋದು, ಬರೋದು, ಇಲ್ಲ ನನ್ನ ಸಂಬಳ ಬಂದಮೇಲೆ ನಾನು ಟ್ರಿಪ್ ಹೋಗೋದು, ಇಲ್ಲ ನಾನು ಅಷ್ಟು ಸ್ಯಾಲ್ರಿ ಸೇವ್ ಮಾಡಿದ್ಮೇಲೆ ನಾನು ಇನ್ನೂ ಬೇರೆ ಜ್ಯುವೆಲ್ರಿ ತೊಗೊಂಡೆ. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಿವೇದಿತಾ. ಯು ಕ್ಯಾನ್ ಕಾಲ್ ಮಿ ಆಸ್ ಸರ್ಜನ್. Today we'll talk about a pillow manifestation method. So this is the method I use to land not a dream job but for some job. So let's not make this video too long. Let's get into the video. Let's get into the point. Decide what you want ಕ್ಲಿಯರ್ ಆಗಿ ಡಿಸೈಡ್ ಮಾಡ್ಕೊಂಡು ನಿಮಗೆ ಏನು ಬೇಕು ಸದ್ಯಕ್ಕೆ. ಫಾರ್ ಎಕ್ಸಾಂಪಲ್, ನಾನು ಅಂದ್ಕೊಂಡಿದ್ದೆ ನನಗೆ ಒಂದು ಜಾಬ್ ಬೇಕು, ಸ್ವಲ್ಪ ಕಾವಾಗಿರಬೇಕು, ಒಳ್ಳೆ ಮ್ಯಾನೇಜರ್ ಇರಲಿ, ನಾನು ವರ್ಕ್ ಮಾಡೋರು ಜೊತೆಗಿರೋರು ಸ್ವಲ್ಪ ಒಳ್ಳೆಯವರಿರಲಿ, ಅಂದರೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಸ್ವಲ್ಪ ಸಿಗಲಿ. ಹಿಂದೆ ಬ್ಯಾಕ್ ಬಿಚಿಂಗ್ ಮಾಡೋದು, ಇಲ್ಲ ನಮ್ಮ ಬಗ್ಗೆ ಮ್ಯಾನೇಜರ್ಗೆ ಹೇಳೋದು, ಆ ಥರ ಇರೋದು ಬೇಡ, ಸ್ವಲ್ಪ ಒಳ್ಳೆಯವ್ರು ಸಿಗಲಿ. ದಿಸ್ ಈಸ್ ಆಲ್ ಐ ಹ್ಯಾವ್ ರಿಟನ್ ಇನ್ ದ್ಯಾಟ್. ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಏನು ಬೇಕು. ನೀವು ಕ್ಲಿಯರಾಗಿ ಡಿಸೈಡ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಏನು ಬೇಕು, ನಿಮಗೆ ಒಂದು ಜಾಬ್ ಬೇಕು. ಸೊ ನೀವೇನು ಮಾಡಬೇಕು ಅಂತ ಅಂದರೆ, ಟೇಕ್ ಪೀಸ್ ಆಫ್ ಪೇಪರ್, ಒಂದು ಪೇಪರ್ನ ತೊಗೊಳ್ಳಿ. ನಿಮಗೆ ಆ ಜಾಬಲ್ಲಿ ಲ್ಯಾಂಡ್ ಆದಮೇಲೆ ನೀವು ಹೇಗಿದ್ದೀರಾ ಅನ್ನೋದನ್ನು ಬರೀರಿ. ನಾನು ಹೇಳಿದಾಗೆ ನಾನು ಅಂದ್ಕೊಂಡಿದ್ದೆ ನನಗೆ ಒಳ್ಳೆ ಮ್ಯಾನೇಜರ್ ಬೇಕು, ಒಳ್ಳೆ ಸುತ್ತಮುತ್ತ ಇರೋರು ಒಳ್ಳೆಯವರು ಇರಬೇಕು ಅಂತ. ಸೊ ನಾನು ಹೇಗೆ ಬರ್ತಿದ್ದೆ ಅಂತಂದರೆ, ನನಗಾಗಲೇ ತುಂಬ ಒಳ್ಳೆ ಮ್ಯಾನೇಜರ್ ಇದ್ದಾರೆ, ತುಂಬ ಪೀಸ್ ಆಫ್ ಮೈಂಡ್ ಇದೆ ನಾನು ವರ್ಕ್ ಮಾಡೋದು, ತುಂಬ ಒಳ್ಳೆ ಕೊಲೀಗ್ಸ್ ಇದ್ದಾರೆ, ಅದೇ ಜೆನ್ಯೂನ್, ಡೌನ್ ಟು ಅರ್ತ್, ತುಂಬ ಒಳ್ಳೆಯವರಿದ್ದಾರೆ, ಈ ಥರ. ಆಮೇಲೆ ಒಳ್ಳೆ ಕೆಲಸ ಆಗಿದೆ, ಒಳ್ಳೆ ಸಂಬಳ, ಎಷ್ಟು ಸಂಬಳ ಬೇಕು ನಾನು ಹೇಳ್ತೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ನನಗೆ ಜಾಸ್ತಿನೇ ಸಿಕ್ಕಿದೆ. ಸೊ ನೀವು ಬರಿಬೇಕಾಗಿರೋದು ಎಲ್ಲ ಆಗಿದೆ ಅಂತ ಹೇಳಿ ನೀವು ಬರಿಬೇಕು. ಎಷ್ಟೊಂದು ಟೈಮ್ ನಾವು ಸುಮ್ಮನೆ ಕೂತಾಗ ನಮ್ಮ ತಲೆ ಏನೇನೋ ಓಡುತ್ತೆ, ಬಟ್ ಒಂದು ಪೆನ್ ಪೇಪರ್ ತೊಗೊಂಡು ಕೂತಾಗ ಏನು ಬರಿಬೇಕಂತ ನಿಜವಾಗ್ಲೂ ನಮಗೆ ತಲೆ ಓಡೋದಿಲ್ಲ. ಸೊ ನೀವು ಮಾಡಬೇಕಾಗಿರೋದು ಏನು, ನಿಮಗೆ ಸುಮ್ಮನೆ ಕೂತಾಗ ಎಲ್ಲೆಲ್ಲೋ ತಲೆ ಓಡಿದಾಗ ಮೊಬೈಲಲ್ಲಿ ನಿಮ್ಮ ಹತ್ರ ನೋಟ್ಸ್ ಇದ್ದೇ ಇರುತ್ತೆ. ಸೊ ಆ ನೋಟ್ಸಲ್ಲಿ ಕೀ ಪಾಯಿಂಟ್ಸ್ ಥರ ಮಾಡ್ಕೊಳ್ಳಿ, ನಿಮಗೆ ಏನು ಬೇಕು ಅನ್ನೋದನ್ನು ಕೀ ಪಾಯಿಂಟ್ಸ್ ಮಾಡಿಕೊಂಡು. ಸೊ ನೀವು ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ಕೂತಾಗ ಕ್ಲಿಯರಾಗಿ ನಿಮಗೆ ಕ್ಲಾರಿಟಿ ಇರಲಿ, ನೀವು ಏನು ಕೇಳ್ತಿದ್ದೀರಾ ಅಂತ ಹೇಳಿ. ಸೊ ಆ ಕ್ಲಾರಿಟಿ ಇಟ್ಕೊಂಡು ಎಲ್ಲದನ್ನು ಬರಿತಾ ಸ್ಟಾರ್ಟ್ ಮಾಡಿ, ಕ್ಲಿಯರಾಗಿ, ಇನ್ ಡೀಟೇಲ್ ಆಗಿ. ಸೊ ನಾನು ಕೆಲಸ ಬಿಟ್ಟ ಮೇಲೆ, ರಿಸೈನ್ ಮಾಡಿದ ಮೇಲೆ ನನಗೆ ತುಂಬ ಬೇಜಾರೇನಾಗ್ತಾಯಿತ್ತು ಅಂದರೆ, ಡೈಲಿ ರೆಡಿಯಾಗಿ ಹೋಗೋದು, ಆ ವೈಬ್ ಮಿಸ್ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ನಾನು ರೆಡಿ ಆಗೋದು, ಆಫೀಸ್ಗೆ ಹೋಗೋದು, ಬರೋದು, ಮನೆಯಲ್ಲಿ ಸುಮ್ಮನೆ ಖಾಲಿ ಇದ್ದಾಗ ಅದೆಲ್ಲ ತುಂಬ ನೆನಪಾಗ್ತಾಯಿತ್ತು ಆ್ಯಕ್ಚುಲಿ. ಸೊ ನಾನು ಅಂದ್ಕೊತೀನಿ, ನಾನು ತುಂಬ ಅದ್ರ ಮೇಲೆ ನೆನ್ಪು ಮಾಡ್ಕೊಂಡು ಅದನ್ನೇ ಜಾಸ್ತಿ ಇಮ್ಯಾಜಿನ್ ಮಾಡ್ಕೊತಿದ್ದೆ ನಾನು. ಸೊ ಮೇ ಬಿ ದಟ್ಸ್ ವೈ ಐ ಲ್ಯಾಂಡೆಡ್ ಅಪ್. ಆ್ಯಂಡ್ ಮತ್ತು ಪಿಲ್ಲೋ ಮೆಥಡಲ್ಲಿ ನಾವೇನು ಮಾಡೋದು ಅಂತಂದರೆ, ನಾನು ಹೇಳಿದಾಗೆ ಟೇಕ್ ಅ ಪೀಸ್ ಆಫ್ ಪೇಪರ್ ಆ್ಯಂಡ್ ಪೆನ್. ನಿಮಗೆ ಏನು ಬೇಕೋ ಅದನ್ನು ಇನ್ ಡೀಟೇಲ್ ಆಗಿ, ಡೆಪ್ತಾಗಿ, ಆಲ್ರೆಡಿ ಆಗಿದೆ ಅಂತ ಬರಿಬೇಕು. ಆ್ಯಂಡ್ ನಿಮಗೆ ಎಂಥ ಒಳ್ಳೆ ಮ್ಯಾನೇಜರ್ ಬೇಕು, ಕೊಲೀಗ್ಸ್ ಹೇಗಿರಬೇಕು, ಅಲ್ಲಿರೋ ನಿಮ್ಮ ಸುತ್ತಮುತ್ತ ಇರೋ ಕನೆಕ್ಷನ್ಸ್ ಹೇಗಿರಬೇಕು, ಫ್ರೆಂಡ್ಸ್ ಹೇಗಿರಬೇಕು, ನಿಮಗೆ ಇನ್ ಕೇಸ್ ನೀವೇನಾದರೂ ಕೆಲಸಕ್ಕೆ ಅಂತ ಹೋದರೆ ನೀವಿರೋ ಪ್ಲೇಸ್ ಹೇಗಿರಬೇಕು, ನಿಮ್ಮ ರೂಮ್ಮೇಟ್ಸ್ ಹೇಗಿರಬೇಕು. ಸೊ ಇದೆಲ್ಲನೂ ನೀವು ಇನ್ ಡೀಟೇಲಾಗಿ ಬರಿಬೋದು. ನಿಮ್ಮ ಸ್ಯಾಲ್ರಿ ಆ್ಯಂಡ್ ನಿಮ್ಮ ಸ್ಟೇಟಸ್, ನಿಮ್ಮ ಜಾಬ್ ಬಗ್ಗೆ ಎಲ್ಲದನ್ನು ನೀಟಾಗಿ, ಇನ್ ಡೀಟೇಲಾಗಿ, ಡೆಪ್ತಾಗಿ ನೀವು ಬರಿಬೇಕಾಗುತ್ತೆ. ಸೊ ಬರೆದಾದ್ಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ಅದನ್ನು ನೀವು ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಂಡು ಮಲ್ಕೋಬೇಕು. ಪಿಲ್ಲೋ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳೋದು ಅಂತಂದರೆ, ಹಂಗೆ ಇಟ್ಕೊಂಡ ತಕ್ಷಣ ಆಗುತ್ತೆ ಅಂತ ಅಲ್ಲ. ಸೊ ನೀವೇನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಎವ್ರಿ ಡೇ ಮಲಗುವಾಗ ಯು ಹ್ಯಾವ್ ಟು ರೀಡ್ ಇಟ್, ಬಿಕಾಸ್ ವೆನ್ ಯು ರೀಡ್ ಇಟ್ ಅಗೈನ್ ಆ್ಯಂಡ್ ಅಗೈನ್, ಇಟ್ ರಿವೈರ್ಸ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಿಮಗೆ ಹೇಗೆ ಬರೆಯೋದು ಇದನ್ನೆಲ್ಲ ಡೆಪ್ತಾಗಿ ನನಗೆ ಅರ್ಥ ಆಗಿಲ್ಲ ಅಂತ ಇದ್ದರೆ ನೀವೇನು ಮಾಡ್ಬೋದು ಅಂತಂದರೆ, ಯೂಟ್ಯೂಬಲ್ಲಿ ಸ್ಕ್ರಿಪ್ಟಿಂಗ್ ಅಂತ ಕೊಡಿ, ಇಲ್ಲಾಂದರೆ ನೀವು ಪಿಂಟ್ರೆಸ್ಟಲ್ಲಿ ಸ್ಕ್ರಿಪ್ಟಿಂಗ್ ಅಂತ ಕೊಟ್ಟರೆ ನಿಮಗೆ ಇನ್ ಡೀಟೇಲಾಗಿ ಬರುತ್ತೆ, ಹೇಗೆ ಬರಿಬೇಕು, ಯಾವ ಟಾಪಿಕ್ಸ್ ಬಗ್ಗೆ ಹೇಗೆ ಬರಿಬೇಕು ಅನ್ನೋದವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಾನು ಕೂಡ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಸ್ಕ್ರಿಪ್ಟಿಂಗ್ ಬಗ್ಗೆ. ಇನ್ ಕೇಸ್ ನಿಮಗೆ ಬೇಕಾಗಿತ್ತು ಅಂದರೆ ನಾವು ಪ್ರೀವಿಯಸ್ ವಿಡಿಯೋ ಹೋಗಿ ಚೆಕ್ ಮಾಡಿ. ಸೊ ನೀವು ಮಾಡಬೇಕಾಗಿದ್ದು ನಾನು ಆಲ್ರೆಡಿ ಹೇಳಿದ್ದೀನಿ. ಸ್ಕ್ರಿಪ್ಟಿಂಗ್ ಅಂತಂದರೆ ನಿಮಗೆ ಏನು ಬೇಕು ಅನ್ನೋದನ್ನು ಆಲ್ರೆಡಿ ಆಗಿದೆ ಅಂತ ಬರೆಯೋದು, ಏನು ಬೇಕು, ಏನು ಆಗಿದೆ, ಅದಾದಮೇಲೆ ನಿಮಗೆ ಕೆಲಸ ಸಿಕ್ತು ಆ್ಯಂಡ್ ಒಳ್ಳೆ ಸ್ಯಾಲ್ರಿ ಸಿಕ್ತು, ಅದಾದಮೇಲೆ ನೀವು ಏನು ಮಾಡಿದ್ರಿ ಅನ್ನೋದು ಕೂಡ ನೀವು ಬರಿಬೇಕಾಗುತ್ತೆ. ದಟ್ಸ್ ರಿಯಲಿ ಇಂಪಾರ್ಟೆಂಟ್, ಬಿಕಾಸ್ ನಮ್ಮ ಮೈಂಡ್ ತುಂಬ ಮುಂದೆ ಹೋಗಿ ಯೋಚನೆ ಮಾಡುತ್ತೆ, ಏನಾಗಬೇಕು,
ಅಂದರೆ ನಾನು ಎಷ್ಟು ಸಂಬಳ ಬಂದಮೇಲೆ ನಾನೊಂದು ಮೊಬೈಲ್ ತೊಗೊಂಡೆ, ಇಲ್ಲ ನನ್ನ ಸಂಬಳ ಬಂದಮೇಲೆ ನಾನೊಂದು ಟ್ರಿಪ್ ಹೋದೆ, ಇಲ್ಲ ನಾನು ಅಷ್ಟು ಸ್ಯಾಲ್ರಿ ಸೇವ್ ಮಾಡಿದ್ಮೇಲೆ ನಾನು ಇನ್ನೂ ಬೇರೆ ಜ್ಯುವೆಲ್ರಿ ತೊಗೊಂಡೆ. ಸೊ ಇದನ್ನೆಲ್ಲ ನೀವು ಈ ಥರ ಡೆಪ್ಪಾಗಿ ನಿಮಗೆ ಏನು ಬೇಕು, ಏನು ಆಯಿತು ಅನ್ನೋದನ್ನು ಕೂಡ ನೀವು ಬರಿಬೇಕಾಗತ್ತೆ. ಆ್ಯಂಡ್ ಈ ಪಿಲ್ಲೋ ಮೆಥಡಲ್ಲಿ ನೀವು ಇನ್ನೊಂದು ಮಾಡಬೇಕಾಗಿರೋದು ಏನು ಅಂತಂದರೆ, ಎವ್ರಿ ನೈಟ್ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ನೀವು ಎದ್ದು ಅದನ್ನು ಓದ್ತೀರಾ, ನೀವೇನು ಬರೆದಿದ್ದೀರಾ ಅನ್ನೋದನ್ನು ಓದ್ತೀರಾ. ಸೊ ಅದಾದಮೇಲೆ ಜಸ್ಟ್ 5 ಮಿನಿಟ್ಸ್ ನೀವು ವಿಜುವಲೈಸ್ ಮಾಡಬೇಕು. ಸೊ ನೀವು ಏನೇನೇನು ಡೀಟೇಲ್ಸಾಗಿ ಬರೆದಿದ್ದೀರಾ ಅದನ್ನೆಲ್ಲ ನೀವು ವಿಜುವಲೈಸ್ ಮಾಡಬೇಕಾಗತ್ತೆ. ಕುತ್ಕೊಂಡು ಕಣ್ಣು ಮುಚ್ಕೊಂಡು, ಲೈಕ್ ಮೆಡಿಟೇಷನ್ ಹೇಗೆ ಮಾಡ್ತೀವಿ ನೀವು ಅದೇ ಥರ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಏನೇನು ಆಗಿದೆ ನಮ್ಮ ಮೈಂಡ್ಗೆ ಆ ಕೆಪಾಸಿಟಿ ಇದೆ, ಮುಂದೆ ಆಗೋದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ನಮ್ಮ ಮೈಂಡ್ಗಿದೆ, ನಾವು ಅದನ್ನು ಯೂಸ್ ಮಾಡ್ಕೋಬೇಕು. ಸೊ ನೀವು ಏನಾಗುತ್ತೆ ಅನ್ನೋದನ್ನ ಇಮ್ಯಾಜಿನ್ ಮಾಡಿಕೊಂಡು, ಇಟ್ಸ್ ಓಕೆ ಸ್ಟಾರ್ಟಿಂಗ್ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಬಟ್ ಡೇ ಬೈ ಡೇ ಯು ವಿಲ್ ಗೆಟ್ ದ ಕ್ಲಾರಿಟಿ. ಸೊ ನೀವು ಕುತ್ಕೊಂಡು ಇಮ್ಯಾಜಿನ್ ಮಾಡ್ಕೋಬೇಕು, ನೀವು ಆಫೀಸ್ಗೆ ಹೋಗೋದು, ರೆಡಿ ಆಗೋದು, ಕೊಲೀಗ್ಸ್ ಜೊತೆ ಊಟ ಮಾಡೋಕ್ಕೆ ಹೋಗೋದು, ನೀವು ವರ್ಕ್ ಮಾಡೋದು, ನಿಮ್ಮ ಸ್ಯಾಲ್ರಿ ಕ್ರೆಡಿಟ್ಸ್ ಆಗೋದು, ಎಲ್ಲದೂ ಕೂಡ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಎಷ್ಟು ದಿನ ಮಾಡ್ಬೋದು, ಕೆಲಸ ಸಿಗೋವರೆಗೂ ಮಾಡ್ಬೋದಾ? ಅಫ್ಕೋರ್ಸ್ ನೀವು ನಿಮಗೆ ಕೆಲಸ ಸಿಗೋವರೆಗೂ ಇದನ್ನು ನೀವು ಪಿಲ್ಲೋ ಕೆಳಗೆ ಇಟ್ಕೊಂಡು ನೀವು ಮಾಡ್ಬೋದು. ಬಟ್ ಏನಂತ ಅಂದರೆ, ನೀವು ಯೂನಿವರ್ಸ್ಗೆ ನೀವು ಸರೆಂಡರ್ ಆಗಬೇಕು. ಅಂತಂದರೆ ನಿಮಗೆ ಯೂನಿವರ್ಸ್ ಐಡಿಯಾ ಇಲ್ಲ ಅಂತಂದರೆ, ನೀವು ದೇವರು, ಇಫ್ ಯು ಬಿಲೀವ್ ಇನ್ ಗಾಡ್, ಯು ಜಸ್ಟ್ ಸರೆಂಡರ್ ಟು ದ ಗಾಡ್. ಅಂತಂದರೆ ನಿಮ್ಮ ಬಿಲೀಫ್, ನಿಮ್ಮ ನಂಬಿಕೆ ಏನಿದೆ ಅದಕ್ಕೆ ನೀವು ಸರೆಂಡರ್ ಆಗಬೇಕು. ಗಟ್ಟಿ ಮನ್ಸು ಮಾಡಿ ನೀವು ಸರೆಂಡರ್ ಆಗಬೇಕು. ಅಂತಂದರೆ ಆಗುತ್ತೆ, ನಿಮಗಿದು ಹಾಗೇ ಆಗುತ್ತೆ. ಯಾವತ್ತೂ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಅದು ಆಗಲ್ಲ ಅನ್ನೋ ಥಿಂಕ್ ಮಾಡೋದನ್ನು ನೀವು ಮಾಡಬಾರ್ದು. ಇನ್ ಕೇಸ್ ನಿಮಗೆ ಅದು ಆಗಿಲ್ಲ ಅಂತ ಅಂದರೆ, ಸೊ ಇವ್ರೇನು ಹೇಳಿದ್ದೆಲ್ಲ ಸುಳ್ಳ ಅಂದರೆ ಇದೆಲ್ಲ ಸುಳ್ಳ ಅಲ್ಲ. ಸೊ ಇನ್ ಕೇಸ್ ನಿಮಗೆ ಅದು ಆಗಿಲ್ಲ ಅಂತಂದರೆ, ನಿಮಗೆ ಇನ್ನೂ ಏನೋ ಬೇರೆ ಬೆಟರ್ ಬರ್ತಾಯಿದೆ ಅಂತ ಅಂದರೆ, ನೀವೊಂದು ಡ್ರೀಮ್ ಕಂಪ್ನಿಗೆ ಬರೆದಿರ್ತೀರ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಆ ಕಂಪ್ನಿ ಸಿಕ್ಕಿಲ್ಲ. ಸೊ ನೀವು ಆವಾಗ ನಿಜವಾಗ್ಲೂ ನೀವು ಮತ್ತೆ ವಾಪಸ್ ಆ ಲೋ ಸ್ಟೇಟ್ಗೆ ಹೋಗೋದು ಬೇಡ, ಇನ್ನು ಬೆಟರ್ ನಿಜವಾಗ್ಲೂ ಬರುತ್ತೆ. ಸೊ ನೀವು ಮತ್ತೆ ಡಿಪ್ರೆಷನ್ ಅಂತ ಅಂದರೆ ಮತ್ತೆ ಹಳೆಯದು ಥಿಂಕ್ ಮಾಡೋದು, ಬ್ಯಾಡಾಗಿ ಥಿಂಕ್ ಮಾಡೋದು, ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಅಯ್ಯೋ ಆಗಲಿಲ್ಲ ಅನ್ನೋ ಥಿಂಕ್ ಮಾಡೋದು ಬೇಡ. ನಿಜವಾಗ್ಲೂ ಬೆಟರ್ ಇರೋದು ಬಂದೇ ಬರುತ್ತೆ, ನಿಮಗೆ ಒಳ್ಳೆ ನಂಬಿಕೆ ಇದ್ದರೆ ಮಾತ್ರ. ಸೊ ನೀವು ನಂಬಿಕೆ ಇಡಬೇಕು, ಹಾಗೆ ಆಗುತ್ತೆ ಅಂತ ಹೇಳಿ. ಸೊ ನಾನು ಅಂದ್ಕೊಂಡಿದ್ದೆ, ನನಗೆ ಒಂದು ಫಸ್ಟ್ ಕಂಪನಿ ಆಫರ್ ಬಂದಿತ್ತು. ಅದಾದಾಗ ನಾನು ಸರಿ ಪುಣೆ ಲೊಕೇಶನ್ ಅಂತ ಅಂದರು. ಸೊ ನಾನು ಆದಮೇಲೆ ಎವ್ರಿ ಟೈಮ್ ನನಗೆ ಹೋಗೋದಕ್ಕಾಗಲ್ಲ. ಸೊ ನಾನು ಏನಂತ ಹೇಳಿದೆ ಅವ್ರಿಗೆ, ಇಲ್ಲ ನನಗೆ ಬರೋದಕ್ಕಾಗಲ್ಲ ಅಂತ ಅಂದಿದ್ದಕ್ಕೆ ಅವರು, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ನೀವು ಬರಬೇಕಾಗುತ್ತೆ. ನನಗೆ ಅದು ಹೋಗೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಸೊ ಐ ಡ್ರಾಪ್ಡ್ ಔಟ್. ಬೇಡ, ಮುಂದೆ ಸಿಗುತ್ತೆ, ಯಾಕೆ ಇದನ್ನೇ ನಂಬ್ಕೊಂಡು ಹೋಗಬೇಕು, ಏನು ಮತ್ತೆ ನನಗೆ ಆಪ್ಷನ್ ಸಿಗಲ್ವಾ, ಇದೊಂದು ಕಂಪ್ನಿನೇನಾ ನನಗೆ ಅಂತ ನಾನು ಅಂದ್ಕೊಂಡು ನಾನು ಅದು ಹೋಗಲಿಲ್ಲ. ಸೊ ನನಗೆ ಅದಾದಮೇಲೆ ನಾನು ಇನ್ನೂ 2 ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಇದು ನನಗೀಗ ನಾನು ವರ್ಕ್ ಮಾಡ್ತಾ ಇರೋದು 3rd ಇಂಟರ್ವ್ಯೂ ಅಟೆಂಡ್ ಮಾಡಿದ್ದು. ಆ್ಯಕ್ಚುಲಿ ನಾನು ಒಂದು ಟ್ರಿಪ್ ಹೋಗಿ ಬಂದ ಮೇಲೆ ಏನು ಪ್ರಿಪ್ರೇಷನ್ಸ್ ಇಲ್ಲದೆ, ಜಸ್ಟ್ ನಂಬಿಕೆಯಿಂದ ಏನಾಗುತ್ತೋ ಆಗಲಿ ಅಟೆಂಡ್ ಮಾಡೋಣ, ಸುಮ್ಮನೆ ಕೂತ್ಕೊಂಡು ಪ್ರಿಪೇರ್ ಆಗಿ ಎಷ್ಟು ಅಟೆಂಡ್ ಮಾಡಿದ್ರು ಅಷ್ಟೇ ಅನ್ನೋಷ್ಟು ನಾನು ಆ ಸಿಚುವೇಷನಲ್ಲಿದ್ದೆ. ಸೊ ನಾನು ಏನು ಥಿಂಕ್ ಮಾಡಿದೆ, ಏನಾಗುತ್ತೋ ಆಗಲಿ ಹಾಗೇ ಆಗುತ್ತೆ, ಯಾವತ್ತಿದ್ರೂ ಒಂದು ದಿನ ಹಾಗೇ ಆಗುತ್ತೆ. ಸೊ ಆಗೋದಾಗಲಿ ಇವಾಗಲೇ ಅಂತ ನಾನು ಏನು ಪ್ರಿಪರೇಷನ್ ಇಲ್ಲದೆ ಅಟೆಂಡ್ ಮಾಡಿದೆ. ಸೊ ಇಟ್ ವೆಂಟ್ ಔಟ್ ಗುಡ್ ಆ್ಯಂಡ್ ಜಾಬ್ ಆಯಿತು. ಸೊ ನೀವು ಅಷ್ಟೇ, ಒಂದು ಆಗಿಲ್ಲ ಅಂತ ಅಂದರೆ ಅದ್ರ ಬಗ್ಗೆ ನೆಗೆಟಿವಾಗಿ ಥಿಂಕ್ ಮಾಡೋದು ಬೇಡ, ಒಳ್ಳೇದಾಗೇ ಆಗುತ್ತೆ, ಅದಕ್ಕಿಂತ ಬೆಸ್ಟಾಗಿರುತ್ತೆ, ನಿಮಗೆ ಒಳ್ಳೆ ಪ್ಯಾಕೇಜ್ ಕೂಡ ಚೆನ್ನಾಗಿರೋದು ಸಿಗುತ್ತೆ. ಸೊ ನೆಗೆಟಿವಾಗಿ ಥಿಂಕ್ ಮಾಡೋದು ಬೇಡ. ಆ್ಯಂಡ್ ನೀವು ಆ ಬರೆದಿರೋವಂಥ ಪೇಪರ್ನ ನಿಮ್ಮ ಕೆಲಸ ಆಗೋವರೆಗೂ ಕೂಡ ಇಟ್ಕೋಬೋದು. ಇಲ್ಲ ಅಂತಂದರೆ ಒಂದಿಷ್ಟು ದಿನ ಆದಮೇಲೆ ನಿಮಗೆ ಒಂದು ನಂಬಿಕೆ ಬರುತ್ತೆ, ಆಗುತ್ತೆ. ಸೊ ಆ ಥರ ನಂಬಿಕೆ ಬಂದಾಗ ನೀವು ಅದನ್ನು ಆ್ಯಶ್ ಬರ್ನ್ ಮಾಡಿ, ಅದನ್ನು ನೀವು ಆ್ಯಶ್ನ ಏನು ಮಾಡ್ಬೋದು, ಯೂನಿವರ್ಸ್ಗೆ ಬಿಟ್ಬಿಡೋದು. ಅದ್ರ ಬಗ್ಗೆ ಮತ್ತೆ ನಿಮಗೆ ಓದಿದರೆ ನೆನ್ಪು ಮಾಡ್ಕೊಂಡ ತಕ್ಷಣ ಅಯ್ಯೋ ಇನ್ನೂ ಆಗಿಲ್ವಲ್ಲ ಅಂತ ನೀವು ಥಿಂಕ್ ಮಾಡ್ತೀರಾ ಅನ್ನೋದು ನಿಮ್ಗೆ ಅನಿಸಿದ್ರೆ, ನೀವೇನು ಮಾಡಬೇಕು, ಅದನ್ನು ಬರ್ನ್ ಮಾಡಿ, ನೀವು ಬೂದಿ ಮಾಡಿ ಅದನ್ನು ಉಫ್ ಅಂತ ಹೊರಬಿಡೋದು ಅಷ್ಟೇ. ಸೊ ಏನಂತ ಅಂದರೆ, ನೀವು ಪಾಸಿಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನೀವು ದಿನ ಓದೋದು ಏನೂ ತೊಂದರೆ ಇಲ್ಲ, ದಿನ ಓದ್ಬೋದು, ಅದನ್ನು ಎದ್ದ ತಕ್ಷಣ ನೀವು ಓದ್ಬೋದು, ಮಲಗಬೇಕಾದ್ರೆ ನೀವು ಓದ್ಬೋದು. ಅದಾದಮೇಲೆ ನೀವೇನು ಮಾಡ್ಬೋದು, ಇನ್ ಕೇಸ್ ನೀವು ಅದನ್ನು ಆ್ಯಶ್ ಬರ್ನ್ ಮಾಡಿ ಬಿಸಾಕಿದ್ರಿ ಅಂತ ಅಂದರೆ ನೀವೇನು ಮಾಡ್ಬೋದು ಅಂತಂದರೆ, ನೀವು ಡೈಲಿ ಒಂದೊಂದು ಪ್ರಾಂಪ್ಟ್ನ ತೊಗೋಬೇಕು. ಒಂದೊಂದು ಪ್ರಾಂಪ್ಟ್ಸ್ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಅದ್ರ ಬಗ್ಗೆ ವೀಡಿಯೋಸ್ ಇದೆ, ಪಿಂಟ್ರೆಸ್ಟಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ, ಗೂಗಲ್ ಮಾಡಿ ಸಿಗುತ್ತೆ ಪ್ರಾಂಪ್ಟ್ಸ್ ಅಂತ ಹೇಳಿ. ಒಂದು ಪ್ರಾಂಪ್ಟ್ ಡೈಲಿ ನಿಮ್ಮ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ, ಇನ್ ಕೇಸ್ ನಿಮ್ಗೆ ಕೆಲಸ ಸಿಕ್ತು ಅಂದರೆ ನೀವೇನು ಮಾಡ್ತೀರಾ, ನಿಮ್ಮ ಲೈಫಲ್ಲಿ ನೀವು ಎಷ್ಟು ಖುಷಿಯಾಗಿದ್ದೀರಾ, ಅಟ್ ದಿಸ್ ಪಾಯಿಂಟ್ ಆಫ್ ಲೈಫ್ ನಿಮಗೆ ಲೈಫ್ ಅಂದರೆ ಏನು, ನಿಮಗೆ ಈ ಮೂಮೆಂಟ್ಗೆ ಖುಷಿ ಯಾವುದು, ನಿಮ್ಮ ಲೈಫಲ್ಲಿ ಆಗಿರೋ ಬೆಸ್ಟ್ ಮೂಮೆಂಟ್ಸ್ ಯಾವುದು, ಈ ಥರ ಎಲ್ಲ ನಿಮಗೆ ಪ್ರಾಂಪ್ಟ್ಸ್ ಸಿಗುತ್ತೆ. ಸೊ
ಇದನ್ನು ನೀವು ಬರೆಯೋದ್ರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗುತ್ತೆ ನಿಮಗೆ ಕ್ಲಾರಿಟಿ ಏನಿದೆ, ನಿಮ್ಮ ಲೈಫ್ ಬಗ್ಗೆ ನಿಮಗೆ ಏನು ಒಪಿನಿಯನ್ ಇದೆ, ನೀವು ಎಷ್ಟು ಪಾಸಿಟಿವ್ ಆಗಿದ್ದೀರ ಅನ್ನೋದು ನಿಮಗೆ ಡೈಲಿ ಬರಿತಾ ನಿಮಗೆ ನಿಮ್ಮನ್ನು ನೀವು ತುಂಬ ಇಷ್ಟಪಡ್ತೀರ. ಸೊ ಎಲ್ಲ ಒಳ್ಳೆಯದೇ ನೆನ್ಪು ಮಾಡ್ಕೊತೀರಾ. ಅದರಿಂದ ಇನ್ ಕೇಸ್ ನೀವು ನೆಗೆಟಿವ್ ಆಗಿ ಬರೆದ್ರೂ ಅದಾದಮೇಲೆ ಒಂದೇನೋ ಪಾಸಿಟಿವ್ ಆಗಿರೋದನ್ನ ನೀವು ಡೆಫಿನೆಟ್ಲಿ ನೆನ್ಪು ಮಾಡ್ಕೊತೀರ. ಸೊ ಇನ್ ಕೇಸ್ ನೀವು ಬರ್ನ್ ಮಾಡಿದರೆ ಇದು ಒಂದು ಬೆಸ್ಟ್ ಮೆಥಡ್. ನೀವು ಡೈಲಿ ಕುತ್ಕೊಂಡು ಏನಾದರೂ ಒಂದು ಪ್ರಾಂಪ್ಟ್ಸ್ನ ತೊಗೊಂಡು ನೀವು ಬರೆಯೋದು. ಸೊ ನಿಮಗೆ ಇನ್ ಕೇಸ್ ನೀವು ಕೆಲಸ ಇಲ್ಲದೆ ಮನೇಲಿದ್ದಾಗ ಡೈಲಿ ನಿಮಗೆ ಅನ್ಸುತ್ತೆ ಅದನ್ನು ನೀವು ಬರೀರಿ. ಒಂದು ಪ್ರಾಂಪ್ಟ್ ತೊಗೊಂಡು ಬರೀಬೇಕು ಅಂತಿಲ್ಲ, ಆ ಮೂಮೆಂಟ್ಗೆ ನೀವು ಏನು ಥಿಂಕ್ ಮಾಡ್ತಾಯಿದ್ದೀರಾ. ಇಟ್ಸ್ ಓಕೆ ನೆಗೆಟಿವ್ ಆಗಿ ನೀವು ಥಿಂಕ್ ಮಾಡ್ತಿದ್ದೀರಾ. ಒಬ್ಬರು ತುಂಬ ನೆಗೆಟಿವ್ ಆಗಿರ್ತಾರೆ, ನಾನು ಅಂಥವ್ರಿಗೆ ಹೇಳ್ತಾ ಇರೋದು. ಇಟ್ಸ್ ಓಕೆ, ನೀವು ನೆಗೆಟಿವ್ ಆಗಿ ತುಂಬ ನಿಮಗೆ ಬೇಜಾರಾಗ್ತಿದೆ, ಯಾರ ಹತ್ರ ಹೇಳ್ಕೊಬೇಕು ನಾನು ಇದೆಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ. ಅಪ್ಪ ಅಮ್ಮಗೆ ಹೇಳ್ಕೊಂಡ್ರೆ ಅವ್ರನ್ನ ಬೇಜಾರಾಗ್ತಾರೆ, ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕೆ ಫ್ರೆಂಡ್ಸ್ ಇಲ್ಲ ಯಾರ ಹತ್ರ ನಾನು ಹೇಗೆ ಹೇಳ್ಕೊಳ್ಳೋದು ನನಗೆ ಹಿಂಗೆ ಆಗ್ತಿದೆ ಅಂತ ಹೇಳಿ ಜಡ್ಜ್ ಮಾಡಿಬಿಡ್ತಾರೇನೋ ಬೇರೆಯವರು ಅನ್ನೋರು. ನೀವೇನು ಮಾಡ್ಬೋದು ಅಂತಂದರೆ ಏನು ಅನ್ನಿಸ್ತಿದೆ ಅನ್ನೋದನ್ನು ಕುತ್ಕೊಂಡು ಪೆನ್ ಪೇಪರ್ ತೊಗೊಂಡು ಬರೀರಿ. ದಟ್ಸ್ ದ ಬೆಸ್ಟ್ ಮೆಥಡ್ ಹೇಳ್ಬೇಕಂತಂದರೆ. ಯಾರಿಗೂ ನಾವು ಹೇಳ್ಕೊಳಕ್ಕಾಗದೇ ಇರೋ ಸಿಚುವೇಶನ್ಸಲ್ಲಿ ಪೆನ್ ಆ್ಯಂಡ್ ಪೇಪರ್ ಈಸ್ ಆರ್ ಬೆಸ್ಟ್ ಫ್ರೆಂಡ್. ಸೊ ನಿಮಗೆ ಏನೇ ನೆಗೆಟಿವ್ ಆಗಿ ಥಿಂಕ್ಸ್ ಬರಲಿ, ಪಾಸಿಟಿವ್ ಥಾಟ್ಸ್ ಬರಲಿ, ನೀವು ಕುತ್ಕೊಂಡು ಅದನ್ನು ಬರೀರಿ ಅಷ್ಟೇ. ಸೊ ಅದಾದಮೇಲೆ ನಿಮಗೆ ಡೈಲಿ ಬರಿತಾ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೀವು ಲೈಫಲ್ಲಿ ನೀವು ಒಳ್ಳೆ ಕೆಲಸ ಎಷ್ಟು ಮಾಡಿದ್ದೀರಾ, ಇಲ್ಲ ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂತಂದರೆ ನೀವು ಪಿಲ್ಲೋ ಮ್ಯಾನಿಫೆಸ್ಟೇಷನ್ ಮೆಥಡ್ ಅಂತ ಸರ್ಚ್ ಮಾಡಿದರೆ ನಿಮಗೆ ತುಂಬ ಯೂಟ್ಯೂಬ್ ವಿಡಿಯೋಸ್ ಸಿಗುತ್ತೆ, ನೀವು ಅದನ್ನು ಕೂಡ ವಾಚ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಮೆಥಡ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ. ಇದು ನನ್ನ 5th or 6th ಯೂಟ್ಯೂಬ್ ವಿಡಿಯೋ ಅಂತ ಅಂದ್ಕೊತೀನಿ. ಬಟ್ I still have many ways to go. I believe ನಾನು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ಇನ್ನೂ ಒಂದು ಒಳ್ಳೆ ಜನರಿಗೆ ಹೆಲ್ಪ್ ಆಗೋದನ್ನು ಮಾಡ್ತಾಯಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನಿಮಗೆ ಈ ವಿಡಿಯೋಸ್, ನನ್ನ ಪ್ರೀವಿಯಸ್ ವೀಡಿಯೋಸ್ ಇಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ತೋರಿಸಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.